ಎಸ್ ವೆರಿ ಗುಡ್. ಅಂದ್ರೆ ಘನ ಸ್ಥಿತಿಯಿಂದ ಅಂದ್ರೆ ಘನ ವಸ್ತುಗಳು ಏನಪ್ಪಾ ಅಂದ್ರ ನೇರವಾಗಿ ಏನಪ್ಪ ಅಂದ್ರ ಅವು ಅನಿಲ ಸ್ಥಿತಿಜ ವಸ್ತುಗಳಾಗಿ ಬದಲಾವಣೆ ಆಗ್ತಾವು. ಅದಕ್ಕೆ ಹೇಳ್ತಿದ್ದಪ್ಪ ಅಂತಂದ್ರ ಉತ್ಪಾದನ ಕ್ರಿಯೆ ಅಂತ ಕರಿತೀವಿ ನಾವು. ಅದಕ್ಕಾಗಿ ನೇರ ಘನ ವಸ್ತುಗಳು ನೇರವಾಗಿ ಏನಪ್ಪಾ ಅಂತ ಬಿಸಿ ಮಾಡಿದಾಗ ಅಥವಾ ಇದು ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ನೇರವಾಗಿ ಅವು ಅನಿಲ ರೂಪವಾಗಿ ಏನಪ್ಪಾ ಅಂದ್ರ ವಸ್ತುಗಳು ಬದಲಾವಣೆ ಆಗ್ತಾವ. ಅದಕ್ಕೆ ನಾವು ಏನ್ ಕರಿತೀವಪ್ಪ ಅಂದ್ರ ಉತ್ಪಾದನ ಕ್ರಿಯೆ ಅಂತ ಕರಿತೀವಿ. ಅದಕ್ಕಾಗಿ ಒಂದು ನೋಡಿ ಪ್ರಯೋಗ ನೋಡಿ. ಇದೇನ್ ಹೇಳ್ರಿ? ಕರ್ಪೂರ ಅದ ರೀ. ಘನ ವಸ್ತುನು ದ್ರವ ವಸ್ತುನು ಅನಿಲ ವಸ್ತುನು ಇದು ಘನ ವಸ್ತು ರೀ ಇದು. ಅದ ಘನ ವಸ್ತು ನೋಡ್ರಿ ಇಲ್ಲಿ ನೇರವಾಗಿ ನಾವ್ ಏನ್ ಮಾಡಪ್ಪ ಅಂತಂದ್ರೆ ಅವಾಗ ಪ್ರಯೋಗ ಮಾಡಿದಾಗ ಕಾಂತಿ ವಸ್ತು ಕಾಣ್ತೀವಿ ನೋಡಿ. ಅನಿಲ ಸ್ಥಿತಿ ಹೋಗ್ಲಿಲ್ಲ ಮ್ಯಾಲ ಹೋಗ್ತದೆ ನೋಡಿ. ಇದಲ್ಲ ಅನಿಲ ವಸ್ತು ಬದಲಾವಣೆ ಆಗ್ತದೆ ನೋಡಿ. ಅನಿಲ ಸ್ಥಿತಿ ಬರ್ತದೆ ನೋಡ್ರಿ. ಉಂಟೆ ಸುಡಲ್ಲ ರೀ ನೋಡ್ರಿ ನೋಡ್ರಿ ಬೇರೆ ನೀನ್ ನೋಡ್ತೀರಿ ನೋಡ್ರಿ. ಇವ್ರು ನೋಡ್ತಾರೆ ನೋಡಿ. ಆಮೇಲೆ ನೋಡಿದ್ರೆ ವೀಕ್ಷಣೆ ಮಾಡಿದ್ರಿ ಆಮೇಲೆ ಗೊತ್ತಾಗತ್ತ. ಇಲ್ಲಿ ನೋಡಿ ಮ್ಯಾಲ ಬಿಡೋದು ಆವಿ ಆಗಿ ಬಿಡೋದು ಎಲ್ಲ ಅನಿಲ ಸ್ಥಿತಿ ಅಲ್ಲ. ಹೊಗೆ ಅಂತಕ್ಕಂಥದ್ದು ಘನನೋ ಅನಿಲ ದ್ರವನೋ ಅದು ಅನಿಲ ರೀ. ಅದು ಘನವಸ್ತು ಇರಬೇಕಾದ ಘನವಸ್ತು ಇತ್ತಂದ್ರೆ ಅದು ಘನವಸ್ತು ಪರಿವರ್ತನೆ ಆಗಿ ಉತ್ಪನ್ನ ಆಗೋಲ್ರಿ. ಅದ ಘನವಸ್ತುದು ಬದಲಾವಣೆ ಆಗ್ಬೇಕು ಅನಿಲ ಸ್ಥಿತಿಗೆ. ನೋಡಿ ಇಲ್ಲಿ ಐತಿ ಏನೈತ್ರಿ? ಇಲ್ಲಿ ಕರ್ಪೂರ ಐತಿ. ಇಲ್ಲ ಧನ್ಯವಾದ.